ರಾಜ್ಯದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಕಣ್ಣಿಗೆ ಮಣ್ಣನ್ನು ಎರಚಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಕಳೆದ 10 ತಿಂಗಳಲ್ಲಿ ಅವರ ಆಡಳಿತ ವೈಖರಿಯನ್ನು ನೋಡಿ, ಈ ಬೇಜವಾಬ್ದಾರಿ ಸರ್ಕಾರದ ನಡವಳಿಕೆಯನ್ನು ನೋಡಿ, ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ನಾಲಾಯಕ್ ಸರ್ಕಾರದ ನಡವಳಿಕೆಯನ್ನು ಗಮನಿಸಿ ರಾಜ್ಯದ ಜನರು ಬೇಸತ್ತಿದ್ದಾರೆ. ದೇಶದ ಮಹಾ ಚುನಾವಣೆ, ಲೋಕಸಭಾ ಚುನಾವಣೆ ನಡೀತಾ ಇದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಎಲ್ಲ ಮತದಾರರು ಇವತ್ತು ಉತ್ಸುಕರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷನ ಬೆಂಬಲಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಒಮ್ಮತಕ್ಕೆ ಬರ್ತಾ ಇದ್ದಾರೆ. ಅದರ ಪರಿಣಾಮ ರಾಜ್ಯದ ಎಲ್ಲ 28 ಕ್ಷೇತ್ರದಲ್ಲೂ ಕೂಡ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. BJP ಮತ್ತು JDS ಪಕ್ಷ ಗೆಲ್ತದೆ. ಕಾಂಗ್ರೆಸ್ನ ಚುಂಬುಗೆ ಪ್ರತಿಯಾಗಿ ಬಿಜೆಪಿಯಿಂದ ಚಿಪ್ಪು ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ, ಇದನ್ನು ಅವರು ಕಾಂಗ್ರೆಸ್ನವರು ನಾವು BJP ಅವರು ತಿಳಿಸ್ತಕ್ಕಂಥದ್ದು ಬೇರೆ, ಆದರೆ ಜನರಿಗೂ ಕೂಡ ಇವತ್ತು ಮನವರಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಕೊಡುಗೆ ಕೊಟ್ಟಿದ್ದಾರೆ ಹೊರತು ಏನೇ ಸಾಧನೆ ರಾಜ್ಯ ಸರ್ಕಾರದಿಂದ ಆಗಿಲ್ಲ. ತಾವೇ ಗಮನಿಸಿ, ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದೆ, ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ, ರೈತ ತನ್ನ ಹೊಲಕ್ಕೆ TC ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ BJP ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕಾಗ್ತಿತ್ತು, ಈಗ 1.5 ಲಕ್ಷ ಕಟ್ಟಬೇಕಾಗಿದೆ. ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಇವರು ಗ್ಯಾರಂಟಿ ಅಂತ ಹೇಳಿಕೊಂಡು ಇವತ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದೇ ಒಂದು ರಾಜ್ಯ ಸರ್ಕಾರದ ಸಾಧನೆ. ಇದು ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಏನು ಇಷ್ಟೊಂದು ವಿಶ್ವಾಸನ ಕೊಟ್ಟು ಇಟ್ಟು ಸರ್ಕಾರಕ್ಕೆ ಆಶೀರ್ವಾದನ ಮಾಡಿದ್ರು, ಅದೇ ಮತದಾರರು ಇವತ್ತು ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಇವತ್ತು 10 kg ಅಕ್ಕಿ ಕೊಡ್ತೇವೆ ಅಂತೇಳಿ ಮೋಸ ಮಾಡಿರ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ, ಇನ್ನೊಂದು ಕಡೆ 5 kg ಅಕ್ಕಿಯನ್ನು ನಿರಂತರವಾಗಿ ಬಡವರಿಗೆ ಕೊಟ್ಟು ಮುಂದಿನ 5 ವರ್ಷಗಳಿಗೆ ಮತ್ತು 5 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಸರ್ಕಾರದ ಬಗ್ಗೆ ಈ ದೇಶದ ಮತ್ತು ರಾಜ್ಯದ ಬಡವರಿಗೆ ವಿಶ್ವಾಸ ಇದೆ. ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗ್ತಾರೆ. ರಾಜ್ಯದಿಂದ ಕೂಡ ಎಲ್ಲ ಸಂಸದರು ಗೆಲ್ತಾರೆ BJPಯಿಂದ. ನಾನು ರಾಜ್ಯದ ಅಧ್ಯಕ್ಷನಾಗ ಮೊದಲ ದಿನದಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇನೆ, ರಾಜ್ಯದಲ್ಲಿ ಎಲ್ಲ 28 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೇವೆ ಅಂತೇಳಿ. ಇವತ್ತು ಕೂಡ ಅದೇ ವಾತಾವರಣ ಇದೆ. ಇವತ್ತಿಗೂ ಕೂಡ ಸಾಕಷ್ಟು ಪ್ರಯತ್ನದ ನಡುವೆನೂ ಸಹ ಅವರು ಚುನಾವಣೆಯಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು, ಅಖಾಡದಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ಶಿಸ್ತು ಸಮಿತಿ ಏನಿದೆ ನಿರ್ಧಾರ ಮಾಡಾಗಿದೆ. ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಗೊತ್ತಾಗ್ತದೆ, ಮತ ಎಣಿಕೆ ಶುರುವಾದಾಗಿಂದ ಮೊದಲನೇ ರೌಂಡಿಂದ ಕೊನೆ ರೌಂಡ್ವರೆಗೂ ಕೂಡ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಮತಗಳು ಬೀಳ್ತಾ ಇಲ್ಲ. ಯಾಕಂದ್ರೆ ನಾನು ಇನ್ನೇನು ಹೆಚ್ಚೇನು ಹೇಳೋದಕ್ಕೆ ಹೋಗಲ್ಲ. ನೋಡ್ರಿ, ಜನರು ಯಾರು ಮೂರ್ಖರಿಲ್ಲ ರೀ. ರಾಘಣ್ಣ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಸಣ್ಣ ಮಗು ಕೇಳಿದ್ರು ಹೇಳ್ತಾರೆ. ಇವತ್ತು ಅವರು ಈ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರ ಕೊಡುಗೆ ಏನು, ರಾಘಣ್ಣ ಅವ್ರ ಕೊಡುಗೆ ಏನು, ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಯಾವ ರೀತಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ, ಇವೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಇವತ್ತು ಅಗಾಢವಾಗೋದು ಆಗಲೇ ಕೂತಿದೆ. ಹಾಗಾಗಿ ರಾಘಣ್ಣ ಅವರ ಗೆಲುವು ಶತಸಿದ್ಧ. ಕೇವಲ ರಾಘಣ್ಣ ಅವರು ಗೆಲ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಶ್ರಮವನ್ನು ಆಗ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಶುಭ ಸಂದರ್ಭದಲ್ಲಿ ಕನಿಷ್ಠ 2.5 ರಿಂದ 3 ಲಕ್ಷ ಅಂತರದಲ್ಲಿ ರಾಘಣ್ಣ ಅವರು ಗೆಲ್ತಾರೆ. ನಿಮ್ಗೆ ಯಾವುದೇ ಅನುಮಾನಗಳು ಬೇಡ. ಅದೇನು ಅಷ್ಟು ದೊಡ್ಡ ವಿಚಾರ ಅಣ್ಣ, ಪ್ರತಿ ಚುನಾವಣೆ ಒಂದು ಕಡೆ ಹೋಗ್ತಾ ಇರ್ತಾರೆ. ನಾಳೆ ನಮ್ಮ ತಮಿಳುನಾಡು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಮಲೈ ಅವರು
ಭದ್ರಾವತಿಗೆ ಬರ್ತಾ ಇದ್ದಾರೆ. ರಾಘವೇಂದ್ರ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಬೇಕು ಅಂತೇಳಿ ಭದ್ರಾವತಿಗೆ ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಈಗ ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ ಅನ್ನೋ ನಿರೀಕ್ಷೆನೂ ಕೂಡ ಇದೆ. ಅಮಿತ್ ಶಾಜಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ನಾಯಕರು ಬರುವಂಥದ್ದಲ್ಲಿ ಬರ್ತಾರೆ. ಧನ್ಯವಾದ. ಥ್ಯಾಂಕ್ ಯು.